ನೋಡಿ, ಈಗಾಗಲೇ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಬಟಾ ಬಯಲಾಗ್ತಾ ಇದೆ ದರ್ಶನ್ ಹಾಗೂ ಗ್ಯಾಂಗ್ ಮೆರೆದಿದ್ದಂತ ಕ್ರೌರ್ಯ. ಯಾವ್ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಗೆ ಹಿಂಸೆ ಕೊಟ್ಟಿದ್ರು ಅನ್ನೋದು ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಡಿ ಬಾಸ್ ಅನ್ನ ಮೆಚ್ಚಿಸೋದಕ್ಕೆ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿತ್ತು. ಅಂದ್ರೆ ನಮ್ಮ ಬಾಸ್ ಅನ್ನ ಮೆಚ್ಚಿಸಬೇಕು ಅನ್ನುವಂತ ಕಾರಣಕ್ಕೆ ಈ ಆರೋಪಿಗಳು ಈಗ ಈ ಕೇಸ್ನಲ್ಲಿ ಏನ್ ಅಂಧರಾಗಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರಲ್ಲ ಆರೋಪಿಗಳು, ಆ ಆರೋಪಿಗಳು ಕ್ರೌರ್ಯವನ್ನ ಎಷ್ಟಾಗುತ್ತೋ ಅಷ್ಟು ಮೆರೆದಿದ್ರು. ರೇಣುಕಾ ಸ್ವಾಮಿ ಕಣ್ಣಿಗೆ ಹೊಡೆಯೋದಕ್ಕೆ ದರ್ಶನ್ಗೆ ಹೇಳಿದ್ದೆ ಗ್ಯಾಂಗ್ ನಲ್ಲಿ ಇದ್ದಂಥವ್ರು. ಅತ್ತಿಗೆನ ಕೆಟ್ಟ ದೃಷ್ಟಿಯಿಂದ ನೋಡಿರೋ ಈ ಕಣ್ಣು ಇರಬಾರ್ದು ಡಿ ಬಾಸ್, ಕಣ್ಣನ್ನ ಕಿತ್ತಾಕಿ ಕಣ್ಮೇಲೆ ಪಂಚ್ ಕೊಡಿ ಅಂತೇಳಿ ಹೇಳ್ತಾ ಇದ್ದಿದ್ದೆ. ಅದೇ ರೀತಿಯಾಗಿ ದರ್ಶನ್ಗೆ ಈ ರೀತಿ ಪ್ರೇರೇಪಿಸ್ತಾ ಇದ್ದಿದ್ದೆ, ಪ್ರವೋಕ್ ಮಾಡ್ತಾ ಇದ್ದಿದ್ದೆ ದರ್ಶನ್ ಗ್ಯಾಂಗ್ ಅಥವಾ ದರ್ಶನ್ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಆ ಸಹಚರರು. ಹೊಡಿರಿ ಅಂತ ಕಿರ್ಚ್ತಾ ಇದ್ರು. ಈ ಫಿಲ್ಮ್ನ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಫೈಟ್ ಸೀನ್ ಬಂದಂಥ ಸಂದರ್ಭದಲ್ಲಿ ಜನರು ಕೂಗ್ತಾರೆ, ಹೊಡಿಬೇಕು ಅದೇ ರೀತಿಯಾಗಿ ಅಂತ ಹೇಳ್ತಾರೆ ಶಿಕ್ಷಿಸುವಾಗ, ಆ ರೀತಿ ಪ್ರವೋಕ್ ಮಾಡ್ತಾ ಇದ್ರು ದರ್ಶನ್ಗೆ. ಅತ್ತಿಗೆನ ಕೆಟ್ಟ ದೃಷ್ಟಿಯಿಂದ ನೋಡಿದ್ ಈ ಕಣ್ಣಿರಬಾರ್ದು ಅಂತೇಳಿ ಪ್ರವೋಕ್ ಮಾಡ್ತಾ ಇದ್ರಂತೆ ದರ್ಶನ್ಗೆ. ರಾಘವೇಂದ್ರ ಹಾಗೂ ನಂದೀಶ್ ಈ ರೀತಿಯಾಗಿ ಹೇಳ್ತಾ ಇದ್ದಂತೆ ದಾಸ ರೇಣುಕಾ ಸ್ವಾಮಿ ಕೈಗೆ ಜೊತೆಗೆ ಕಣ್ಣಿಗೆ ಹೊಡೆದಿದ್ರು. ರೇಣುಕಾ ಸ್ವಾಮಿಯ ಎರಡೂ ಕೈಗಳನ್ನ ಆ ಕಡೆ ಈ ಕಡೆ ಹಿಡಿದಿದ್ದಂತ ಗ್ಯಾಂಗ್, ಅಂದ್ರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಆತನ ಎರಡೂ ಕೈಗಳನ್ನ ಕೂಡ ಗ್ಯಾಂಗ್ ನಲ್ಲಿ ಇದ್ದಂಥವ್ರು ಹಿಡ್ಕೊಂಡಿದ್ರು, ಆತ ತಪ್ಪಿಸ್ಕೊಳ್ಬಾರ್ದು ಅಂತ. ಜೊತೆಗೆ ದರ್ಶನ್ ಹಲ್ಲೆ ಮಾಡಿದ್ರು. ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ ಇವನು ಕಣ್ಣಿರಬಾರ್ದು, ಇವನ್ ಎಷ್ಟಾಗುತ್ತೋ ಅಷ್ಟು ಹಿಂಸೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಆತನ ಕೈಯನ್ನ ಗ್ಯಾಂಗ್ ಹಿಡ್ಕೊಂಡ್ರೆ ಇಬ್ರು ಕೈ ಹಿಡಿತಾ ಇದ್ದಂತೆ ರೇಣುಕಾ ಸ್ವಾಮಿ ಕಣ್ಣಿಗೆ ದರ್ಶನ್ ಪಂಚು ಕೊಟ್ಟಿದ್ರು. ಅಂದ್ರೆ ಈ ಫಿಲ್ಮ್ಗಳಲ್ಲಿ ಯಾವ ರೀತಿಯಾಗಿ ಹೀರೋಯಿಸಂ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಮಾಡೋದಕ್ಕೆ ಹೋದ್ರು. ಆದ್ರೆ ಈ ಕೇಸ್ನಲ್ಲಿ ಇವ್ರ್ಯಾರು ಹೀರೋ ಅಲ್ಲ, ವಿಲನ್ಗಳು, ಆರೋಪಿಗಳು. ನೋಡಿ, ಅವತ್ತಿನ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಎಷ್ಟೆಲ್ಲ ಹಿಂಸೆ ಕೊಡ್ಬೋದು, ಎಷ್ಟು ಪರಿಪರಿಯಾಗಿ ತನ್ನ ಚಿತ್ರಹಿಂಸೆ ಮಾಡ್ಬೋದು, ಆ ರೀತಿ ಎಲ್ಲ ಕೂಡ ಮಾಡಿದ್ರು. ತಿನ್ನಿಸಬಾರ್ದನ್ನ ತಿನ್ನಿಸಿದ್ರು, ಹೊಡಿಬಾರ್ದಂಥ ಜಾಗದಲ್ಲಿ ಹೊಡೆದ್ರು, ಜೊತೆಗೆ ಕೆಲವೊಂದು ಆಯುಧಗಳನ್ನು ಬಳಸ್ಕೊಂಡ್ರು, ಪೊಲೀಸರು ಕರ್ತವ್ಯಕ್ಕೆ ಬಳಸ್ಕೊಳ್ತಾ ಇದ್ದಂಥ ಲಾಠಿಯನ್ನ ಬಳಸ್ಕೊಂಡು ಆತನ ಮೇಲೆ ಹಲ್ಲೆ ಮಾಡಿದ್ರು. ಜೊತೆಗೆ ಈ ರೀತಿ ಹೊಡೆಯೋದಕ್ಕೆ ದರ್ಶನ್ಗೆ ಸಾಥ್ ಕೊಟ್ಟಿದ್ದು ಅಥವಾ ಪ್ರವೋಕ್ ಮಾಡ್ತಾ ಇದ್ದಿದ್ದು ದರ್ಶನ್ ಜೊತೆಗೆ ಇದ್ದಂಥ ಗ್ಯಾಂಗ್. ಹಾಗಾಗಿನೇ ಈಗ ಎಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಅನೇಕರು ಆತನಿಗೆ ದರ್ಶನ್ಗೆ ಪ್ರವೋಕ್ ಮಾಡ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಅದನ್ನ ಹೇಳ್ತಾ ಇದ್ರು. ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ನಲ್ಲ ಇವನ್ ಕೈ ಇರಬಾರ್ದು, ಅತ್ತಿಗೆನ ಕೆಟ್ಟ ದೃಷ್ಟಿಯಿಂದ ನೋಡಿದ್ನಲ್ಲ, 10,000 ರೂಪಾಯಿ ಆಫರ್ ಕೊಟ್ನಲ್ಲ, ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರ್ತೀಯಾ ಅಂತೇಳಿ ಕೇಳಿದ್ನಲ್ಲ, ಈ ರೀತಿ ಮಾಡಿದವನ್ನ ಹಾಗೆ ಹೊಡಿಬೇಕು, ಹೀಗೆ ಹೊಡಿಬೇಕು, ಚಚ್ಚಿ ಬಿಸಾಕಿ ಹೊಡಿರಿ ಅಂತ. ಅಂದ್ರೆ ಹೊಡೆಯುವಂಥ ಸಂದರ್ಭದಲ್ಲಿ ಇನ್ನೂ ಕೂಡ ದರ್ಶನ್ಗೆ ಪ್ರವೋಕ್ ಮಾಡ್ತಾ ಇದ್ರು, ಹಾಗೆ ಹೊಡಿರಿ ಹೀಗೆ ಹೊಡಿರಿ ಅಂತ. ಕಟ್ಟಾಕ್ ಹೊಡೆದಿದ್ದಾರೆ, ಜೊತೆಗೆ ಆತನ ಮರ್ಮಾಂಗದ ಮೇಲೆ ಒದ್ದಿದ್ದಾರೆ, ಆತನ ರಿಪ್ಸ್ ಕೂಡ ಮುರಿದು ಹೋಗೋ ಲೆವೆಲ್ಲಿಗೆ ಹೊಡೆದಿದ್ದಾರೆ. ಬ್ರೈನ್ ಡ್ಯಾಮೇಜ್ ಆಗಿ ಜೊತೆಗೆ ಇಂಜುರಿ ಆಗಿ ಅಲ್ಲೇ ಬ್ಲಡ್ ಕ್ಲಾಟ್ ಆಗೋ ರೇಂಜ್ಗೆ ಅಲ್ಲೇ ಇದ್ದಂಥ ಗೂಡ್ಸ್ ವಾಹನ ಏನಿದೆ, ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ವಾಹನ, ಅದಕ್ಕೆ ತಲೆಯನ್ನು ಚಚ್ಚಿದ್ದಾರೆ. ಅಂದರೆ ಎಷ್ಟು ಹಿಂಸಾತ್ಮಕವಾಗಿ ಆತನನ್ನು ನಡೆಸ್ಕೊಂಡ್ರು, ಎಷ್ಟು ಕ್ರೌರ್ಯವನ್ನು ಮೆರೆದ್ರು, ಎಷ್ಟು ಅಟ್ಟಹಾಸವನ್ನು ಮೆರೆದಿದ್ರು ದರ್ಶನ್ ಗ್ಯಾಂಗ್. ಅದೆಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವತ್ತಿನ ದಿನ ಎಷ್ಟು ಹಿಂಸೆ ಕೊಡ್ಬೋದು ಅಷ್ಟು ಹಿಂಸೆಯನ್ನು ಕೊಟ್ಟಿದ್ರು. ಕೊನೆಯದಾಗಿ ರೇಣುಕಾ ಸ್ವಾಮಿ ಬೇಡ್ಕೊಂಡಿದ್ದ ಆ ಫೋಟೋವನ್ನು ನೀವು ನೋಡ್ತಾ ಇದ್ದೀರಾ. ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆದ ಬಳಿಕ, ಆ ಫೋಟೋ ರಿಲೀಸ್ ಆದ ಬಳಿಕ ನಾವು ಅವತ್ತಿಂದ ತೋರಿಸ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಕೊನೆಯದಾಗಿ ಇಷ್ಟೆಲ್ಲ ಚಿತ್ರಹಿಂಸೆ ಅನುಭವಿಸಿದ ಮೇಲೆ ಬಿಟ್ಬಿಡಿ ನನ್ನನ್ನು, ಸಾಕು, ಹೇಗೋ ಹೋಗಿ ಬದುಕೋತೀನಿ, ನನ್ನ ಹೆಂಡತಿ ಗರ್ಭಿಣಿ, ಮಗು ಆಗುತ್ತೆ, ನಮ್ಮ ಭವಿಷ್ಯವನ್ನು ನಾವು ಹೇಗೋ ರೂಪಿಸ್ಕೊಳ್ತೀವಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ, ಮಂಡಿ ಉರಿ ಆತ ಬೇಡ್ಕೊಂಡ್ರು ಕೂಡ ಆತನನ್ನು ಬಿಡಲಿಲ್ಲ. ಅಲ್ಲಿ ಮಾನವೀಯತೆ ಅನ್ನೋದು ಇರಲೇ ಇಲ್ಲ. ಅವತ್ತಿನ ದಿನ ಮಾನವೀಯತೆ ಸತ್ತು ಹೋಗಿತ್ತು. ಏನಿದ್ರೂ ನಮ್ಮ ಪವಿತ್ರ ಅತ್ತಿಗೆನ ಈತ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ, ಕೆಟ್ಟದಾಗಿ ಚಾಟ್ ಮಾಡಿದ್ದಾನೆ, ಅಶ್ಲೀಲ ಫೋಟೋ ಕಳಿಸಿದ್ದಾನೆ, ಈತನನ್ನು ಸಾಯೋವರೆಗೂ ಹೊಡಿಬೇಕು, ಹೊಡೆದು ಸಾಯಿಸಬೇಕು, ಇಷ್ಟೇ ಇದ್ದಿದ್ದು ಅವ್ರ ಮನಸ್ಸಲ್ಲಿ. ಹಾಗಾಗಿನೇ ಆತ ಸಾಯೋವರೆಗೂ ಕೂಡ ಹೊಡೆದಿದ್ದಾರೆ. ಯಾವ್ಯಾವ ರೀತಿ ಹಿಂಸೆ ಕೊಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿನೇ ದರ್ಶನ್ ಜೊತೆಗೆ ದರ್ಶನ್ ಗ್ಯಾಂಗ್ ಏನಿದೆ ಯಾವ ರೀತಿ ಅಟ್ಟಹಾಸ ಮೆರೆದಿತ್ತು ಅನ್ನೋದನ್ನ ಎಲ್ಲದನ್ನು ಕೂಡ ಬಹಳ ವಿವರವಾಗಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ.